ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ. ಇದು ಜುಲೈ 4 ನಮ್ಮ ಪಾಪುದು ಬರ್ತ್ಡೇ ಇತ್ತು ಅವತ್ತು. ಸೊ ಅವತ್ತಿಂದು ವ್ಲಾಗ್ ಆಗಿರುತ್ತೆ ಇದು. ನೋಡಿ ಎಲ್ಲರೂ ಕೊನೆಯವರೆಗೂ, ಇಷ್ಟ ಆಗುತ್ತೆ ನಿಮ್ಗೂ. ಸೊ ಪಾಪುನು ಎದ್ದು ಬಂದರು ಅಷ್ಟರಲ್ಲಿ. ನಾನು ಮಾತಾಡ್ತೀನಲ್ಲ ಹಂಗೆ ಮಾತಾಡ್ತಾವ್ರು ನೋಡು. ವೇಕ್ ಅಪ್. ನಮ್ಮ ಬೇಬಿ 9 ಗಂಟೆಗೆ ಎದ್ದಿದ್ದು. ಹ್ಯಾಪಿ ಬರ್ತ್ಡೇ ಬೇಬಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಜ್ಜಿ. ಹುಟ್ಟುಹಬ್ಬದ ಶುಭಾಶಯಗಳು ಬಂಗಾರ. ಚಾಮಿ ನಮಸ್ಕಾರ ಮಾಡು. ಚಾಮಿ ಹೇಳು. ಚಾಮಿ ಕೊಡಪ್ಪ. ನಾನು ಹೇಳ್ತೀನಿ. ಚಾಮಿ ನಮ್ಮ ಬಂಗಾರಿಗೆ ಒಳ್ಳೆ ಬುದ್ಧಿ, ವಿದ್ಯೆ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ. ಟಿಫನ್ಗೆ ಅಂತ ಪಲಾವ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ, ಬಟ್ ಸಿಂಪಲಾಗಿ ಹಾಗೆ ರೆಸಿಪಿ ಹೇಳ್ಬಿಡ್ತೀನಿ. ಸೊ 4-5 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು, ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು, ಮತ್ತು ಒಗ್ಗರಣೆಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪಲಾವ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ನನಗಂತೂ ಪಲಾವ್, ವೆಜಿಟೇಬಲ್ ಪಲಾವ್ ಅಂದರೆ ತುಂಬಾ ಇಷ್ಟ. ಸೊ ಯಾರಿಗೆಲ್ಲ ಪಲಾವ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸೊ ವೆಜಿಟೇಬಲ್ಸ್ ಎಲ್ಲ ಮೊದಲೇ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಬಟಾಣಿ, ಬೀನ್ಸು, ಕ್ಯಾರೆಟು, ಆಮೇಲೆ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಸ್ವಲ್ಪ ಟರ್ಮರಿಕ್ ಪೌಡ್ರು, ಸಾಲ್ಟು ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡ್ಮೇಲೆ ಮಸಾಲೆಗೆ ನಾನು ಮಸಾಲೆ ತೋರಿಸಿಲ್ಲ ನಿಮಗೆ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ. ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ಮಿನಿಟ್ಸು ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಮುಂಚೆನೇ ನಾನು ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೆ. ಸೊ ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆಂದರೆ ಅನ್ನ ಸಾಫ್ಟಾಗಿ ಉದುದ್ರಾಗಿ ಚೆನ್ನಾಗಾಗುತ್ತೆ. ಸೊ ನೀವು ಕೂಡ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೆಸಿ ಇಟ್ಟರೆ ಸಾಕಾಗುತ್ತೆ. ಸೊ ಅಕ್ಕಿನ ಕೂಡ ಅದೆಲ್ಲ ಫ್ರೈ ಆದಮೇಲೆ ಅಕ್ಕಿನ ಕೂಡ ಎಲ್ಲ ಚೆನ್ನಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಂಡು, ಉಪ್ಪು ಸರಿಗಿದೆಯಾ ಅಂತ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ 1 ವಿಷಲ್ ಇಲ್ಲ 2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅದ್ರ ಮಧ್ಯೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಟೆ. ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ರು ಅಮ್ಮ. ಸೊ ಇವರು ಸ್ನಾನ ಮಾಡಿಕೊಂಡು ರೆಡಿ ಆದಮೇಲೆ ಪೂಜೆ ಮಾಡಿರಲಿ ಇವರೇ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡಿದರು. ಸೊ ಪೂಜೆ ಮಾಡ್ತಿದ್ದಾರೆ ಇವರೇನೆ. ಫೋಟೋ ತೆಗಿತೀನಿ, ವಿಡಿಯೋ ಏನಾದರೂ ಮಾಡ್ತೀನಿ, ನಿಂತ್ಕೊಳ್ಳಪ್ಪ ಅಂತಂದರೆ ಕೈನ ಈ ಥರ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಅದು ನೋಡೋದೇ ಒಂದು ಚೆಂದ. ಮನೇಲಿ ಏನೇ ಒಂದು ಹಬ್ಬ ಆಗಲಿ, ಒಂದು ಫಂಕ್ಷನ್ ಆಗಲಿ, ಒಂದು ಬರ್ಡೇ ಆಗಲಿ, ಒಂದು ಆ್ಯನಿವರ್ಸರಿ ಆಗಲಿ, ಏನೇ ಆದ್ರೂ ಮನೇಲಿ ದೇವರಿಗೆ ದೀಪ ಹಚ್ಚಿದ್ರೆ ಒಂಥರ ಖುಷಿ, ನೆಮ್ಮದಿ. ಬಂದ್ವಿ ಸ್ಕೂಲ್ ಹತ್ರ. ಅವ್ನ ಖುಷಿ ನೋಡಿ, ಅವನ ಮುಖದಲ್ಲಿ ಹೆಂಗೆ ಖುಷಿಯಾಗಿದ್ದಾನೆ ಅಂತ. ಆ್ಯಕ್ಚುಲಿ ಇವನು ಹುಟ್ಟಿದಾಗ ಕೋವಿಡ್ ಇತ್ತು. 2020 ಜುಲೈ 4 ಇವನು ಹುಟ್ಟಿದ್ದು. ಅಲ್ಲಿಂದ ಇಲ್ಲಿವರೆಗೂ ಈ 5 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಎಷ್ಟೇ ಕಷ್ಟ ಬರಲಿ, ಏನೇ ನೋವಿರಲಿ, ಏನೇ ಬೇಜಾರಿರಲಿ, ಒಂದ್ಸತಿ ಇವನ ಮುಖ ನೋಡ್ತಿದ್ದಂಗೆ ಎಲ್ಲ ಮರ್ತೋಗುತ್ತೆ. ನಮ್ಮೂರಲ್ಲೇ ಇರೋದು. ಇದು ಹ್ಯಾಪಿ ಕಿಡ್ಸ್ ಅಂತ ಸ್ಕೂಲು. ಅವನ ಸ್ಕೂಲಲ್ಲಿ ಅವನ ಫ್ರೆಂಡ್ಸ್ ಜೊತೆ ಅವನಿಗೆ ಕೇಕ್ ಕಟ್ ಮಾಡಿಸೋದಕ್ಕೆ ತುಂಬ ಖುಷಿಯಾಗಿದ್ದ.
ಹಾಯ್ ಗೈಸ್, ಪಾಪು ಸ್ಕೂಲಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, 11:30 12 ಆಗಿಬಿಟ್ಟಿತ್ತು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾಪುನು ಸ್ವಲ್ಪ ಹೊತ್ತು ಮಲಗಿಸಿ, ಹಾಗೆ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಎದ್ಬಿಟ್ಟು ಕಾಫಿ ಎಲ್ಲ ಕುಡಿದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ವೆದರ್ ನೋಡ್ತಾ ಇರ್ಬೋದು ನೀವು, ಮಳೆ ಬರೋ ಥರ ಆಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇವನಿಗೆ ಏನಾದರೂ ಈ ಥರ ಒಂದು ಬುಕ್ಕು ಪೆನ್ನು ಕೊಟ್ಟು ಕೂರಿಸ್ಬಿಟ್ರೆ ಏನಾದರೂ ಒಂದು ಡ್ರಾ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ, ಇಲ್ಲಾಂದರೆ ಟಿ ವಿ ಹಾಕ್ಕೊಡು ಅಂತ ಕೇಳ್ತಾನೆ ಇರ್ತಾನೆ. ಸೊ ನಾನು ಇವಾಗ ನೈಟಿಗೆ ಅಡುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವನಿಗೆ ರೊಟ್ಟಿ ಕೇಳ್ತಾ ಇದ್ದ, ಅಮ್ಮ ರೊಟ್ಟಿ ಮಾಡು ಅಂತ. ಸೊ ಆಯಿತು, ಸ್ವಲ್ಪ ರೊಟ್ಟಿ ಮಾಡಿಬಿಡೋಣ. ರೊಟ್ಟಿಗೆ ಕೆಳಗಡೆ ನನ್ನ ಸಿಸ್ಟರು ಪಾಲಕ್ ಚಿಕನ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಸೊ ಪಾಲಕ್ ಚಿಕನ್ ಮಾಡ್ತಾರಲ್ವ, ಅದ್ರ ಜೊತೆಗೆ ರೊಟ್ಟಿ ಮಾಡಿಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊಂಬಿಡೋಣ, ಸ್ವೀಟಿಗೆ ಸ್ವಲ್ಪ ಜಾಮೂನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಈಸಿಯಾಗಿ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೀವು. ಸೊ ಸೌಟಲ್ಲಿ ಹಾಕೋದು ಈಸಿಯಾಗಿ ಹಾಕೊಂಡ್ಬಿಡ್ಬೋದು, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೈಯಲ್ಲೆಲ್ಲ ಹಾಕಕ್ಕೆ ಹೋದರೆ ಕೈಯೆಲ್ಲ ಬಿಸಿ ತಾಗ್ತಾ ಇರುತ್ತೆ, ಸೊ ಅಷ್ಟು ಪರ್ಫೆಕ್ಟಾಗಿ ಹಾಕಕ್ಕೆ ಬರಲ್ಲ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಇಲ್ಲಿ ಅಂತ ಅಂದರೆ, ಸ್ವಲ್ಪ ಸಣ್ಣದು ಉಪ್ಪಿಟ್ಟು ರವೆ ಬರುತ್ತಲ್ವ, ಅದು ಒಂದು ಸ್ವಲ್ಪ ಮುಂಚೆನೇ ನೆನಾಕಿದೆ, ಒಂದು 10 ಮಿನಿಟ್ಸು ನೀರು ಹಾಕ್ಬಿಟ್ಟು. ಅದಾದಮೇಲೆ 2 ಬೌಲು ಅಕ್ಕಿ ಹಿಟ್ಟು, ಮತ್ತು ಒಂದು 1/4 ಕಪ್ಪಷ್ಟು ರಾಗಿ ಹಿಟ್ಟು, ಮತ್ತು 1/4 ಕಪ್ ಗೋಧಿ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಬರುತ್ತಲ್ವ ಅದು ಎಲ್ಲ ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಸಿ ಸೌಟಲ್ಲಿ ಅದಕ್ಕೆ ಕಲಸಿ ಇಡಬೇಕು. ಸೊ ಅದು ಸ್ವಲ್ಪ ನೆನಿಲಿ ಅಂತ ಸೈಡ್ಗೆ ಇಟ್ಟಿದ್ದೀನಿ. ಇಲ್ಲಿ ಜಾಮೂನ್ಗೆ ಕಲಿಸ್ಕೊತಾ ಇದ್ದೀನಿ. 1 ಪ್ಯಾಕೆಟು ಜಾಮೂನ್ ಪೌಡರ್ ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಸ್ವಲ್ಪ ಹಿಟ್ಟು ಚಪಾತಿ ಮಾಡ್ತೀವಲ್ವ ಅದ್ರ ಅದಕ್ಕೆ ನೀಟಾಗಿ ನಾದ್ಕೊಂಡು ಕಲಸಿ, ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ನಾದ್ಬಿಟ್ಟು ಕಲಿಸ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಅದಾದಮೇಲೆ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅದರಲ್ಲಿ 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ. ಸೊ ಅದಕ್ಕೆ 2 ಬೌಲು ನೀರು ಹಾಕ್ಬಿಟ್ಟು ಆ ಥರ ಶುಗರ್ ಎಲ್ಲ ಕನ್ಗೋವರೆಗೂ ನೀಟಾಗಿ ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೇನು ಗಟ್ಟಿ ಪಾಕ ಬೇಕಾಗಿಲ್ಲ, ಸ್ವಲ್ಪ ತೆಳು ಪಾಕ ಬಂದರೆ ಸಾಕು. ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು, ಅಡುಗೆ ಅರಿಶಿನ. ಅದು ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ, ಸೊ ಟರ್ಮರಿಕ್ ಪೌಡ್ರ್ ಹಾಕೋದ್ರಿಂದ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಪಾಕ ಸರಿ ಇತ್ತು, ಸೊ ನೋಡಿಕೊಂಡು ಸ್ಟವ್ ಆಫ್ ಮಾಡಿದೆ. ಅದಾದಮೇಲೆ ಮತ್ತೆ ಇದು ಬೌಲ್ ರೌಂಡಿಗೆ ಚಿಕ್ಕದು ಬಾಲ್ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಅದು ನಾದ್ಕೊಂಡು ಇಷ್ಟು ಚಿಕ್ಕದಾಗಿ ಬಾಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಬೇಕು. ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಂಡ್ಬಿಟ್ಟು ಎತ್ಕೊಂಡು ಪಾಕಕ್ಕೆ ಹಾಕಿದ್ರೆ ಮುಗೀತು. ಅದಕ್ಕೆ ನೀವು ಬಾದಾಮಿನಾದರೂ ಸಣ್ಣದಾಗಿ ಕಟ್ ಮಾಡ್ಕೊಬೋದು, ಇಲ್ಲ ಪಿಸ್ತಾ ಬರುತ್ತಲ್ವ ಅದಾದರೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ನೆಂದಾದ್ಮೇಲೆ ಅದ್ರ ಮೇಲೆ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಹೇಳೋದು ಮರ್ತ್ಬಿಟ್ಟೆ, ಅದು ಮಿಸ್ ಆಗಿಬಿಟ್ಟೈತೆ. ಅದು ಪಾಕಕ್ಕೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಲೆಮನ್ನು ಹಿಂಡ್ಕೊಂಡ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ಸ್ಟವ್ನ ಬಿಸಿಗೆ ಇಟ್ಬಿಟ್ಟು, ಅದು ನಾವು ಸೌಟಲ್ಲಿ ಹಾಕೋ ಅಳತೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೋ ಅಲ್ವಾ, ಅದು ಚೆನ್ನಾಗಿ ಸ್ವಲ್ಪ ನೆಂದಿರುತ್ತೆ. ನೀಟಾಗಿ ಆಮೇಲೆ ಮತ್ತೆ ಒಂದ್ಸತಿ ಮಿಕ್ಸ್ ಕೊಟ್ಕೊಂಡು ಈ ಥರ ತವ ಇಟ್ಬಿಟ್ಟು, ತವ ಬಿಸಿ ಆದಮೇಲೆ ನೀಟಾಗಿ ಮಾಮೂಲಿ ನಾವು ಹೆಂಗೆ ದೋಸೆ ಹಾಕ್ತೀವಲ್ವ ಆ ಥರ ನೀಟಾಗಿ ರೌಂಡಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬೆಂದಮೇಲೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪನೂ ಅದು ಕಚ್ಕೊಳ್ಳೋದು ಇಲ್ಲ, ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವತ್ತಿಂದು ಡಿನ್ನರು.